ಆವಾಗಲೂ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡುವವರಿಗೆ ಈ ರಾಜ್ಮೆ ಬಿರಿಯಾನಿ ಅದಕ್ಕಿಂತಲೂ ತುಂಬಾ ಟೇಸ್ಟಿ ಆಗಿರುತ್ತದೆ ಎಂದು ಊಹಿಸಲು ಸಾಧ್ಯ ಇಲ್ಲ. ರಾಜ್ಮೆ ಇಷ್ಟಪಡದವರಿಗೂ ಈ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ. ಬೇರೆ ಬಿರಿಯಾನಿ ಥರ ಲಾಂಗ್ ಪ್ರೊಸೆಸ್ ಅಲ್ಲ, ಬೇಗನೆ ಆಗುತ್ತೆ ಇದು. ನಾನು ಇಲ್ಲಿ ಏನೆಲ್ಲ ನೋಡಿ ತಗೊಂಡಿದ್ದೇನೆ ಅಂತ: ಕೊತ್ತಂಬರಿ ಸೊಪ್ಪು, ಪುದೀನ, ಕ್ಯಾರೆಟ್, ಆನಿಯನ್ ಮತ್ತು ಟೊಮೆಟೊ, ಒಂದೆರಡು ಟೊಮೆಟೊ. ಜಾಸ್ತಿ ವೆಜಿಟೇಬಲ್ ಕಟ್ ಮಾಡಬೇಕು ಅಂತ ಇಲ್ಲ, ಬೇಗನೆ ಆಗುತ್ತೆ. ಇಲ್ಲಿ ಶಾಜೀರ, ಚಕ್ಕೆ, ಲವಂಗ, ಇಲೈಚಿ ಅಷ್ಟನ್ನು ತಗೊಂಡಿದ್ದೇನೆ. ನಾನಿಲ್ಲಿ ತೇಜ್ಪತ್ತ ಕೂಡ ಹಾಕ್ತಾ ಇದ್ದೇನೆ. ಒಂದೆರಡು ಆನಿಯನನ್ನು ಈ ರೀತಿ ಉದ್ದ ಕಟ್ ಮಾಡಿಕೊಂಡು ತೆಳುವಾಗಿ ಕಟ್ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತೇನೆ. ಆದಷ್ಟು ಎಲ್ಲ ಮಸಾಲ ಹೋಮ್ ಮೇಡ್ ಹಾಕಿದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ಬಾಡಿಸ್ತೇನೆ. ನಂತರ ಇದಕ್ಕೆ ಟೊಮೆಟೊ ಕೂಡ ಹಾಕ್ತೇನೆ. ನಾನು ಹೆಚ್ಚಾಗಿ ವರ್ಕಿಂಗ್ ವುಮೆನ್ಸಿಗೆ, ಮಕ್ಕಳ ತಾಯಂದಿರಿಗೆ ಈಸಿಯಾಗಿರುವ ಪ್ರೋಟೀನ್ ಬ್ಯಾಲೆನ್ಸ್ಡ್ ರೆಸಿಪಿಯನ್ನೇ ಹಾಕೋದು. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಕ್ಯಾರೆಟ್ ಹಾಕಬೇಕು ಅಂತ ಇಲ್ಲ, ನಾನು ಕಟ್ ಮಾಡಿದ ಒಂದು ಕ್ಯಾರೆಟ್ ಇತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಅದನ್ನೇ ಹಾಕ್ತಾ ಇದ್ದೇನೆ. ಅದಕ್ಕೋಸ್ಕರ ಅದು ಹಾಕಬೇಕು ಅಂತ ಇಲ್ಲ, ಹಾಕಿದರೆ ಒಳ್ಳೆಯದು ಕ್ಯಾರೆಟ್ ಹೆಚ್ಚಾಗಿ. ಇಲ್ಲಿ ರಾಜ್ಮವನ್ನು ನಾನು ರಾತ್ರಿಯೇ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ರಾತ್ರಿ ನಾವು ರಾಜ್ಮಾ ಅಥವಾ ಕಡಲೆ ಆ ಥರ ಬಾಯ್ಲ್ ಮಾಡ್ಕೊಂಡು ಇಟ್ಟರೆ ಬೆಳಿಗ್ಗೆ ಈ ರೀತಿ ಬಿರಿಯಾನಿ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಅರ್ಧ ಗಂಟೆ ಅಥವಾ ಒಂದು 15 ನಿಮಿಷನೂ ಸಾಕು ಬಾಸ್ಮತಿ ರೈಸನ್ನು ಸೋಕ್ ಮಾಡಿದ್ದೇನೆ. ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟಿಗೆ ನಾವು ಬಾಸ್ಮತಿ ರೈಸನ್ನು ಸೋಕ್ ಮಾಡಿ ಇಟ್ಟರೆ ಆಗುತ್ತೆ ಬೇಗನೆ. ಬಾಸ್ಮತಿ ರೈಸ್ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ಬಿಸಿನೀರನ್ನು ಹಾಕ್ತಾ ಇದ್ದೇನೆ. ನಾನು ಯಾವಾಗಲೂ ಈ ರೀತಿಯೇ ಹಾಕೋದು ಡೈರೆಕ್ಟಾಗಿ. ನೀವು 1 ಗ್ಲಾಸ್ ಬಾಸ್ಮತಿ ರೈಸ್ ಆದರೆ 3 ಗ್ಲಾಸ್ ಅಥವಾ 2.5 ಗ್ಲಾಸ್ ನೀರು ಹಾಕಿದರೂ ಸಾಕಾಗುತ್ತೆ. ನಾನು ಸಾಲ್ಟ್ ಎಲ್ಲ ಚೆಕ್ ಮಾಡ್ತಾ ಇದ್ದೇನೆ, ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಬೇಗ ಆಗುತ್ತೆ, ಕುಕ್ಕರಲ್ಲಿ ಹಾಕುವ ಅಗತ್ಯ ಇಲ್ಲ, ಯಾಕೆಂದರೆ ಇದು ರಾಜ್ಮಾ ಆಲ್ರೆಡಿ ಬಾಯ್ಲ್ ಆಗಿದೆ ಚೆನ್ನಾಗಿ. ಇಲ್ಲಿ ಸ್ವಲ್ಪ ಬಾಯ್ಲ್ ಆದರೆ ಸಾಕು, ಜಾಸ್ತಿ ಏನೂ ಇದಾಗೋದಿಲ್ಲ. ಅದರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕ್ತಾ ಇದ್ದೇನೆ. ಇದಕ್ಕೆ ಇನ್ನೊಂದು ಕೇವಡ ವಾಟರ್ ಅಂತೂ ಹಾಕಲೇಬೇಕು, ಯಾಕೆಂದರೆ ಇದರಿಂದ ಒಂದು ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೆ ಅರೋಮ್ಯಾಟಿಕ್ ಆಗಿ ಬರ್ತದೆ, ತುಂಬಾ ಘಮ ಅಂತ ಪರಿಮಳ ಬರ್ತದೆ. ಮಕ್ಕಳಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಇದರ ಪರಿಮಳ. ನಂತರ ಬರಿಸ್ತಾ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ನಾನು ಫ್ರೈ ಮಾಡಿಕೊಂಡು ಫಸ್ಟಿಗೆ ತೆಗೆದಿದ್ದೇನೆ ಗೀಯಲ್ಲಿ. ಅಂದರೆ ಆನಿಯನನ್ನು ಈ ರೀತಿ ಫ್ರೈ ಮಾಡ್ಕೊಂಡು ತೆಗೆದಿದ್ದೇನೆ. ನಿಮ್ಗೆ ಗೊತ್ತು ಬಿರಿಯಾನಿಗೆ ಯಾವಾಗಲೂ ಹಾಕೋದು ಅದೇ ರೀತಿ. ಮುಚ್ಚಳ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಟ್ಟರೆ 15 ನಿಮಿಷದಲ್ಲಿ ಆಗುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡಬೇಕು. ನಾನಿಲ್ಲಿ ಟ್ರೈಪ್ಲೈ ಪಾತ್ರೆ ಯೂಸ್ ಮಾಡಿರೋದ್ರಿಂದ ಅದು ಏನು ತಳ ಹಿಡಿಯುವುದಿಲ್ಲ. ನೀವು ಬೇಕಾದರೆ ದಪ್ಪ ತಳದ ಪಾತ್ರೆ ಕೂಡ ಯೂಸ್ ಮಾಡ್ಬೋದು. ಬೇರೆ ಎಲ್ಲ ಬಿರಿಯಾನಿಗಿಂತಲೂ ಇದು ತುಂಬಾ ಸೂಪರ್ ಆಗಿರುತ್ತೆ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿದರೆ ನಿಮಗೇ ಗೊತ್ತಾಗುತ್ತೆ. ಮತ್ತು ವಾರದಲ್ಲಿ ಒಂದಿನ ಖಂಡಿತ ನೀವು ಮಕ್ಕಳ ಟಿಫಿನ್ ಬಾಕ್ಸಿಗೆ ಇದನ್ನು ಮಾಡೇ ಮಾಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು 15 ನಿಮಿಷದಲ್ಲಿ ಆಗುತ್ತೆ, ಬೇಗನೆ ಡ್ರೈ ಆಗುತ್ತೆ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ಇಟ್ಟರೆ ಅದರಷ್ಟಕ್ಕೆ ಅದು ಸೆಟ್ ಆಗುತ್ತೆ. ನೀವೇ ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ. ಈ ರೀತಿ ಬಿರಿಯಾನಿ ಮಾಡಿದರೆ ಸಾಂಬಾರು, ಪಲ್ಯ ಬೇರೆ ಬೇರೆ ಮಾಡುವ ಅಗತ್ಯ ಇಲ್ಲ. ಈ ಥರ ಕಾಳು ಬೇಳೆ ಯೂಸ್ ಮಾಡಿ 1 ಪಾಟ್ ಮೀಲ್ ಮಾಡಿದರೆ ಹೆಲ್ದಿನೂ ಆಗಿರುತ್ತೆ, ಟೇಸ್ಟಿನೂ ಆಗಿರುತ್ತೆ.